ಅಂತ ಹಿರಿಯ ಮಠದ ಪೂಜಾ ಗಂಗಾಧರ ಶಿವಾಚಾರ್ಯ ಪಾದಕ್ಕೆ ನಮಸ್ಕರಿಸಿ ಈಗಾಗಲೇ ಮಾತನಾಡಿದ ಯುವಕರು ಸಂಸದಂತ ಸಾಗರ್ ಖಂಡ್ರೇಜಿ ಅವರೇ, ಗುಂಡೂರು ರೆಡ್ಡಿಜಿ ಅವರೇ, ನಮ್ಮ ಸೊಸೆರಂತ ಪ್ರೇಮಾ ಪಾಟೀಲ್ ರವರೇ, ಧನರಾಜ್ ತಾಳಂಪಳ್ಳಿಜಿ ಅವರೇ, ಕೊಟ್ರಿಗೆ ಅವರೇ ಹಾಗೂ ಒಬ್ಬಿಬ್ಬರ ಹೆಸರು ಎಲ್ಲ ಇಲ್ಲ ಕುಂತಂತ ನನ್ನ ಎಲ್ಲ ತಾಯಂದಿರೇ. ಈಗಾಗಲೇ ಚಂದ್ರಶೇಖರ್ ಪಾಟೀಲ್ ಅವರು ಮಾತಾಡೋದು ಒಂದ್ ಎರಡು ಮೂರು ಮಾತು ಹೇಳೋದು. ಈ ಪರಿವಾರ ಬಸವರಾಜ್ ಪಾಟೀಲ್ ಪರಿವಾರ ಹ್ಯಾಂಗ್ ಬಂತು, ಏನೈತಿ, ಎರಡು ಮಾತು ಹೇಳ್ಬೇಕಂತ ಬಂದ. ಅಣ್ಣ ತಮ್ಮಂದ್ರೆ 1962ರಿಂದ ಯಾವಾಗ ಬಸವರಾಜ್ ಪಾಟೀಲ್ ನಮ್ಮ ಅಣ್ಣ ಹುಮ್ನಾಬಾದ್ ಪುರಸಭೆ ಅಧ್ಯಕ್ಷರಾಗಿದ್ಮ್ಯಾಕ 1978ರಿಂದ 2016ರವರೆಗೆ ಸತತ 40 ವರ್ಷ ಈ ತೆಳಪೇಟದಿಂದ ಈ ಮನೆಗೆ ಹುಟ್ಟಿ ನಿಮ್ದೆಲ್ಲ ಆಶೀರ್ವಾದದಿಂದ ಇವತ್ತ ಮಂತ್ರಿ ಆದ್ರೆ ಬಟ್ ಸ್ವಲ್ಪ ಯಾಕೋ ಎಮೋಷನ್. ಅದರ ಈ ತೆಳಪೇಟೆ ಅಂತ ಹೆಸರು ಬರ್ಲಕ್ಕ ಕಾರಣ ಯಾರು? ಇವತ್ತು ತೆಳಪೇಟೆ ಅಂತ ಗುರುತಿಡ್ಲಕ್ಕ ಕಾರಣ ಅಂದ್ರೆ ಬಸವರಾಜ್ ಪಾಟೀಲ್ ಅವ್ರ ಪರಿವಾರ. ಇವತ್ತು ಹೇಳ್ತಾ ಇದ್ದೀನಿ, ಈ ತೆಳಪೇಟೆ ಅಂದ್ರೆ ಹಿಂಗದ ಬಹಳ. ಇವತ್ತ ನಮ್ಮ ಪರಿವಾರದ ಆಧಾರ ಸ್ತಂಭ ಅಂದ್ರೆ ಬಸವರಾಜ್ ಪಾಟೀಲ್ ಅವ್ರ ಪರಿವಾರ. ಇವತ್ತು ಅವ್ರ ತಮ್ಮಾಗ ನಾ ಹೇಳ್ತಾ ಇದ್ದಿಲ್ಲ, ನಾವಿದ್ದೊಂದು ತೆಳಪೇಟೆದೊಂದು ಹುಡುಗಾಗಿ ಹೇಳ್ತಾ ಇದ್ದೀನಿ. ಇವತ್ತ ಎಲ್ಲವ್ರ ಮನ್ಯಾಗ ಈ ತೆಳಪೇಟೆಗ ಈ ಮನ್ಯಾಗ ನೌಕರಿ ಇಲ್ಲ ಅಂತಿಲ್ಲ. ನೌಕರಿ ಕೇಳಿದ್ರೆ ನೌಕರಿ ಏನ್ ಬೇಕಾಗಿದ್ ಮಾಡಿದಂತ ಬಸವರಾಜ್ ಪಾಟೀಲ್ ಅವರು, ರಾಜಶೇಖರ್ ಪಾಟೀಲ್ ಅವರು ಇಲ್ಲೆಲ್ಲ. ಇದು ತೆಳಪೇಟೆ ಅಂದ್ರೆ ನಮ್ದೊಂದು ಮನಿ, ಇದೊಂದು ನಾವು ಹುಟ್ಟಿದ ಜನ್ಮ ಸ್ಥಳ, ಇದು ಒಂದು ಕರ್ಮ ಸ್ಥಳ ಅಂತೇಳಿ ಎಲ್ಲ ಮಾಡಿ ಇವತ್ತು ಮುಂದ ಬಸವರಾಜ್ ಪಾಟೀಲ್ ಹಾದಿಯಲ್ಲಿ ಶ್ರೀಮಾನ್ ರಾಜಶೇಖರ್ ಪಾಟೀಲ್ ಅವರು ನಡೆದರು. ನಿಮ್ದೆಲ್ಲ ಆಶೀರ್ವಾದದಿಂದ 2003ರಿಂದ 2023 4 ಸಲ ವಿಧಾನಸಭೆ ಸದಸ್ಯರಾದರು, ಮಂತ್ರಿ ಆದರು, KKRDB ಚೇರ್ಮನ್ ಆದರು. ಚಂದ್ರಶೇಖರ್ ಪಾಟೀಲ್ 2 ಸಲ MLC ಆದರು, ಪಾಟೀಲ್ ಅವರು 1 ಸಲ MLC ಆದರು. ನಾನು 3 ಸಲ ಪುರಸಭೆ ಅಧ್ಯಕ್ಷ, ಜಿಲ್ಲಾ ಪಂಚಾಯತ್ ಸದಸ್ಯ. ಇದಕ್ಕೆಲ್ಲ ನಾವ್ ಏನಾರ ಆಗಿದೆವು. ಇವತ್ತು ನಮ್ಮ ಪರಿವಾರ ಏನಾರ ಉದ್ಧಾರ ಆಗ್ಯದ ಅಂತಾರ, ಅದು ಬಸವರಾಜ್ ಪಾಟೀಲ್ ಅವರ ಒಂದು ದೇಣಿಗೆದಿಂದ ಉದ್ಧಾರ ಆಗ್ಯದ. ಇವತ್ತ ಬಹಳ ಮಂದಿ ಬಹಳ ಹೇಳ್ಕೊತಾರ. ಆದ್ರೆ ಇವತ್ತು ನೀವು ಒಂದು ಲಾಸ್ಟ್ ಹೇಳ್ತೀವಿ, ನಮ್ಮ ತಾಯಂದಿರಿಗೆ ಇವತ್ತು ನನಗೆ ಯಾಕೆ ಖುಷಿಯಾಗಿ ಸ್ವಲ್ಪ ಇದ್ವಾರ ಅಂತಂದ್ರ, ಇವತ್ತು ನೀವು 50 ವರ್ಷ ಆದ್ರೂ ನೆನಪಿಕ್ಕಿ ರಾಜಶೇಖರ್ ಪಾಟೀಲ್ ಒಂದು ಚೇರ್ಪೇಟೆ ಮಗ ಅಣ್ಣ, ತೆಳಪೇಟೆ ಮಗ ಅಣ್ಣ, ತೆಳಪೇಟೆ ಅಂತ ಅಣ್ಣ, ತೆಳಪೇಟೆ ತಮ್ಮ ಅಣ್ಣ ಅಂತ ತಾವೆಲ್ಲ ತಾಯಂದಿರು ಅಡ್ಡ ತಮ್ಮಂದರು ಇವತ್ತೇನ ಅವ್ರಿಗೆ ಸನ್ಮಾನ ಮಾಡ್ಲಕ್ಕ ತಾವ್ ಬೆಳಿಗ್ಗೆ 11 ತಾಸು 11 ಗಂಟೆಗೆ ಕೂತೀರಿ. ಇವತ್ತು ನಂಗೆ ನಿಜವಾಗಿ ಬಹಳ ಖುಷಿ ಆಗತ್ತೆ. ಅದಕ್ಕ ತಾವೇನು ಇವತ್ತೆಲ್ಲ ರಾಜಶೇಖರ್ ಪಾಟೀಲ್ ಬಸವರಾಜ್ ಪಾಟೀಲ್ ಪರಿವಾರ ಮೇಲ ನಮ್ದೆಲ್ಲ ಪಿತೃ ಮೇಲ ಇವತ್ತ ಏನ್ ವಿಶ್ವಾಸ ತೋರಿಸಿರಿ. ತಮ್ದು ಹಿಂಗೆ ಆಶೀರ್ವಾದ ಸದಾ ಹಂಗೆ ಇರಲಿ ಅಂತೇಳಿ ಕೇಳ್ಕೊಂಡು ಇವತ್ತು ಈ ಬರ್ತ್ಡೇ ಕಾರ್ಯಕ್ರಮ ನಿಜವಾಗಿ ರಾಜಶೇಖರ್ ಪಾಟೀಲ್ ಅವ್ರು ಹೇಳಿರು, ಇಲ್ಲ ಬೇಡ ಇವತ್ತು ಯಾವುದು ಮಾಡೋದು ಬೇಡ, ನಾನು ಬರೀ ವೀರಭದ್ರೇಶ್ವರ ದರ್ಶನ ಮಾಡಿ, ತಾಯಿ ರಾಜೇಶ್ ದರ್ಶನ ಮಾಡಿ, ಹೀರುಗಳ ಸಂಬಂಧಿ ಹೋಗಿ ಬರ್ತೀನಿ ಅಂತ ಹೇಳಿ. ಆದ್ರೆ ಇವತ್ತೆಲ್ಲ ನಮ್ಮ ಜೇರ್ಪೇಟೆ ಯುವಕರು ಹೇಳಿದ್ರು, ಇಲ್ಲ ನಿಮ್ದು ಎಲ್ಲಿ ಜನ್ಮಸ್ಥಳ ಜೇರ್ಪೇಟ್ನಿಂದ ಪ್ರಾರಂಭ ಆಗ್ಬೇಕು, ಇಲ್ಲಿಂದ ಮತ್ತು ವಿಜಯ ಪ್ರಾರಂಭ ಆಗ್ಬೇಕಂತ ಹೇಳ್ತೇನೆ ಮಾಡಿದಾರ. ಅದಕ್ಕೆ ಎಲ್ಲರಿಗೆ ನಮ್ಮ ಮಾತು ಬಹಳ ಸಮಯ ಬಹಳ ಆಗ್ಯದ. ಅದಕ್ಕೆ ತಾವೆಲ್ಲರೂ ಮಾಡಿದ ಕಡೆಯಿಂದ ತಮ್ದೆಲ್ಲ ಅಕ್ಕ ತಂಗಿಯರಿಗೆ ತಯಾರಂತ ಮಾತು